ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಒಂದು ಆರೋಗ್ಯಕರವಾದ ಈಸಿಯಾಗಿ ಮಾಡ್ಕೊಬೋದಾದಂಥ ಒಂದು ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ. ಅದೇ ಕಾಲ್ ಸೂಪು. ಈಸಿಯಾಗೆ ಮಾಡ್ಕೋಬೋದು, ತುಂಬ ಇಂಗ್ರೀಡಿಯೆಂಟ್ ಹಾಕೋ ಅವಶ್ಯಕತೆನೇ ಇಲ್ಲ ಇದಕ್ಕೆ. ಇದು ನಾನು ಇವಾಗ 2 ಕಾಲನ್ನ ತೊಗೊಂಡಿರೋದು ಕಟ್ ಮಾಡಿಸಿ ತೊಗೊಂಬಂದಿದ್ದಾರೆ. ಅದನ್ನು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಕೂಡ ಹಾಕಿ ಇಟ್ಕೊಂಡಿದ್ದೀನಿ. ನಿಮಗೆ ಸೂಪ್ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೋದು. ನಾನು ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಹಾಕ್ಕೊಂಡು ಒಂದು ಚಿಟಿಕೆ ಅರಿಶಿನನೂ ಹಾಕ್ಬಿಟ್ಟು ಅದಕ್ಕೆ ಪೆಪ್ಪರ್ ಪೌಡ್ರು ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೋತೀನಿ. ಇಷ್ಟೇ ಇದಕ್ಕೆ ಇಂಗ್ರೀಡಿಯೆಂಟ್. ನಾನು ಇನ್ನೇನು ಎಕ್ಸ್ಟ್ರಾ ಇನ್ನೇನು ಹಾಕ್ತಾ ಇಲ್ಲ. ಬೇಕಿದ್ರೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದೆಲ್ಲ ಕೂಡ ಹಾಕ್ಕೋಬೋದು. ಫಸ್ಟು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿ ಆ ಥರ ಕೂಡ ಮಾಡ್ಕೊಬೋದು. ನಾನು ಅವೆಲ್ಲ ಏನೂ ಮಾಡ್ತಿಲ್ಲ, ಯಾಕೆಂದರೆ ಇದು ಬೇಯಿಸಿದ ಮೇಲೆ ಅದರಲ್ಲಿ ಏನು ಕೊಬ್ಬಿನಂಶ ಇರುತ್ತಲ್ಲ ಅದು ಕೂಡ ಎಣ್ಣೆ ಬಿಟ್ಕೊಳ್ಳುತ್ತೆ. ಹಾಗಾಗಿ ನಾನು ಹೆಚ್ಚಿಗೆ ಏನೂ ಹಾಕ್ತಾ ಇಲ್ಲ ಇದಕ್ಕೆ. ಮತ್ತು ಕುಡಿಯೋದಕ್ಕೆ ಒಂಥರ ಕಷ್ಟ ಆಗುತ್ತೆ, ಎಣ್ಣೆ ಥರ ಇತ್ತು ಅಂದರೆ. ಇದರಲ್ಲೇ ತುಂಬ ಎಣ್ಣೆ ಅಂಶ ಬಿಟ್ಕೊಳ್ಳುತ್ತೆ ಹಂಗೇನೆ. ಅದಕ್ಕೇನೆ ಇನ್ನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 5ರಿಂದ 10 ವಿಷಲ್ ತೊಗೊಂಡ್ರೆ ಚೆನ್ನಾಗಿ ಬೆಂದೋಗುತ್ತೆ ಕಾಲು. ಇವಾಗ ಕುಕ್ಕರ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ನೀಟಾಗಿ ಬೆಂದಿರುತ್ತೆ. ಇನ್ನು ಇದಕ್ಕೆ ಹೆಚ್ಚಿಗೆ ಐಟಮ್ಗಳ ಅವಶ್ಯಕತೆಯೂ ಇಲ್ಲ, ಮತ್ತು ಮಾಡೋದಕ್ಕೆ ಟೈಮು ತಗೊಳ್ಳಲ್ಲ, ಮತ್ತು ಕುಡಿಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ತುಂಬ ಒಳ್ಳೆಯದು ಕೂಡ. ಇದನ್ನು ಅವಾಗವಾಗ ಮಾಡ್ಕೊಂಡು ಕುಡಿಯೋದು ತುಂಬ ಒಳ್ಳೆಯದು. ಮನೇಲಿ ಯಾರಾದರೂ ಪೇಷಂಟ್ಗಳಿದ್ದಾರೆ ಅಂತಂದರೆ ಅವರಿಗೆ ಅವಾಗವಾಗ ಮಾಡಿಕೊಡ್ಬೇಕು. ಈ ಬೆನ್ನು ಮೂಳೆಗೆ ಎಲ್ಲನೂ ತುಂಬ ಹೆಲ್ಪ್ ಮಾಡುತ್ತೆ. ಬಾಣಂತಿಯರಲ್ಲಿ ಇದ್ದಾಗೆಲ್ಲನೂ ಅವರಿಗೆಲ್ಲ ಈ ಥರ ಕಾಲು ಸೊಪ್ಪನ್ನ ಕೊಟ್ಟರೆ ತುಂಬಾ ಒಳ್ಳೆಯದು. ಸಿಂಪಲ್ಲಾಗಿ ಕೂಡ ಮಾಡ್ಕೊಂಬಿಡ್ಬೋದು. ಇಷ್ಟೇನೆ, ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಾಗಿದೆ ಅಂತ ಅಂದ್ಬಿಟ್ಟು. ಇದಕ್ಕೆ ನಾನು ಇನ್ನೇನು ಹಾಕಲ್ಲ ಎಕ್ಸ್ಟ್ರಾ. ಇಷ್ಟೇನೆ, ಇದನ್ನು ಹೀಗೆ ಕುಡಿಯೋದು. ಈಗ ಇದನ್ನು ಪಾತ್ರೆಗೆ ಬಗ್ಗಿಸಿ ಇಡ್ತಾ ಇದ್ದೀನಿ. ನೀವು ಕೂಡ ಟ್ರೈ ಮಾಡಿ. ತುಂಬ ಏನು ಕಷ್ಟಪಡೋ ಕೆಲಸ ಇಲ್ಲ ಇದರಲ್ಲಿ. ಹೋಟ್ಲುಗಳಲ್ಲೆಲ್ಲ ಹೋಗಿ ತಗೊಂಡು ಕುಡಿಯೋದಕ್ಕಿಂತ ನಾವು ಮನೆಯಲ್ಲೇ ಈ ಥರ ಮಾಡ್ಕೊಂಡು ಕುಡಿಯೋದು ಒಳ್ಳೆಯದು. ಈ ಥರ ಮಾಡ್ಕೊಂಡಾಗ 2 ಕಾಲನ್ನ ತೊಗೊಂಬಂದು ಮಾಡ್ಕೊಂಡಿರೋದು, ಮನೇಲಿ ಎಷ್ಟು ಜನ ಇರ್ತೀರೋ ಅಷ್ಟು ಜನನೂ ಕೂಡ ಒಂದೊಂದು ಗ್ಲಾಸು ಸೂಪು ಸಿಗುತ್ತೆ, ಕುಡಿಬೋದು. ಹೋಟ್ಲಲ್ಲಾದರೆ ಅದಕ್ಕೂ ಕೂಡ ದುಡ್ಡು ಕೊಟ್ಟು ಕುಡಿಬೇಕಾಗತ್ತೆ. ಹಾಗಾಗಿ ಮನೇಲೇ ಈಸಿಯಾಗಿ ಮಾಡ್ಕೊಬೋದು. ತುಂಬ ಕಷ್ಟದ ಕೆಲಸ ಏನೂ ಅಲ್ಲ. ತುಂಬ ಇಂಗ್ರೀಡಿಯೆಂಟು ಬೇಕಾಗಿಲ್ಲ, ತುಂಬ ಟೈಮ್ ಕೂಡ ಬೇಕಾಗಿಲ್ಲ. ಈಸಿಯಾಗಿ ಆಗೋಗ್ಬಿಡುತ್ತೆ. ಆರೋಗ್ಯಕರವಾಗಿರುತ್ತೆ ಮನೆಯಲ್ಲೇ ಮಾಡ್ಕೊಂಡು ಕುಡಿಯೋದ್ರಿಂದ. ರೆಸಿಪಿ ಹೆಂಗೆ ಅನ್ನಿಸ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಹೇಳಿ ಆಯಿತಾ. ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನನ್ನ ಮಿಸ್ ಮಾಡ್ಕೊತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬಾಯ್ ಬಾಯ್.